ಕಮಾನ್ ಎಲ್ರು ಲೆಫ್ಟ್ ರೈಟ್ 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 ಅಟೆನ್ಷನ್. ಆರಾಮ್. ನಿಮ್ಮೆಲ್ಲರ ಪರೇಡ್ ಸೆಷನ್ ಮುಗ್ದಿದೆ. ಈಗ ನಾವೆಲ್ಲರೂ ಕಾಡಿಗೆ ಹೋಗೋಣ. ಮಕ್ಕಳೇ, ನೀವೆಲ್ಲ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಕಾಡು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಕ್ರೂರತನದಿಂದ ಕೂಡಿದೆ. ಈಗ ನಿಮ್ಮೆಲ್ಲರ ಸಮಯ ಕಾಡಿಗೆ ಹೋಗೋದು. ಮತ್ತೆ ಎಲ್ರೂ ಜಾಗ್ರತೆಯಿಂದ ಇರಬೇಕು. ಹಿಂದೆ ಮುಂದೆ ಮೇಲೆ ಕೆಳಗೆ ನೋಡ್ತಿರ್ಬೇಕು, ಗೊತ್ತಾಯ್ತಾ? ತೊಂದ್ರೆ ಮೇಲ್ಗಡೆಯಿಂದನೂ ಬರ್ಬೋದು ಸರ್. ಓಕೆ ಓಕೆ ಓಕೆ, ಮೇಲಿಂದನೂ ಅಪಾಯ ಬರಬಹುದು, ಸರಿನಾ? ಓಕೆ, ಬಿ ಅಲರ್ಟ್. ನೀವೆಲ್ಲರೂ ನನ್ನ ಹಿಂದೆ ಬನ್ನಿ. ಮತ್ತೆ ನೋಡಿ ನಾನು ಎಷ್ಟು ಅಲರ್ಟ್ ಆಗಿದ್ದೀನಿ ಅಂತ. ನೋಡಿ. ಶಿವ ಸರ್ ಸ್ವಲ್ಪ ಅತಿಯಾಗೆ ಮಾಡ್ತಿದಾರಲ್ವಾ? ನೆನ್ಪಿಟ್ಕೊಳ್ಳಿ, ಕಾಡ್ನಲ್ಲಿ ಕಾಡು ಪ್ರಾಣಿಗಳ ಕಾಟ ಕೂಡ ಇರುತ್ತೆ. ಅದಕ್ಕೆ ಎಲ್ಲರೂ ಅಲರ್ಟ್ ಆಗಿರ್ಬೇಕು. ಅಲ್ದೆ ಈ ಲಡ್ಡು ಸಿಂಗ್ ನಿಮ್ ಜೊತೆಗಿರುವಾಗ ಯಾವ ಕಾಡು ಪ್ರಾಣಿಗಳು ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗಿಲ್ಲ. ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಕಾಡು ಪ್ರಾಣಿಗಳ ಶಬ್ದ ಬರ್ತಾ ಇದೆ. ನಡೀರಿ ಹೋಗಿ ನೋಡೋಣ ಇದು ಯಾವ ಪ್ರಾಣಿಯ ಶಬ್ದ ಅಂತ. ಹುಲಿದು, ಚಿರತೆದಿರ್ಬಹುದಾ ಅಥವಾ ಕರಡಿದಿರ್ಬಹುದಾ? ತಪ್ಪು ಉತ್ತರ. ಈ ಶಬ್ದ ಅದ್ಯಾವ್ದ್ರದ್ದು ಅಲ್ಲ. ಹಾಗಾದ್ರೆ ಯಾವ್ದ್ರದ್ದು? ಯಾರಾದ್ರೂ ಗೆಸ್ ಮಾಡಿ ನೋಡೋಣ. ಹೇಳಿ 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 ಹೇಳಿ. ಅಯ್ಯೋ, ನಿಮ್ಗೆ ಕಾಡು ಪ್ರಾಣಿಗಳ ಹೆಸರೇ ಗೊತ್ತಿಲ್ವಾ? ಸರಿಯಾಗಿ ಕೇಳಿಸ್ಕೊಳ್ಳಿ, ಅದು ಯಾವ ಪ್ರಾಣಿ ಶಬ್ದ ಅಂತ. ಸರ್, ಇದು ಕರಡಿಯ ಸೌಂಡು. ಹೇಗ್ ಹೇಳ್ತೀಯ ನೀನು? ಹೇಳು ಶಿವ, ಹೇಗ್ ಹೇಳ್ತೀಯ ನೀನು ಅದು ಕರಡಿ ಶಬ್ದ ಅಂತ? ಪ್ರೂಫ್ ನಿಮ್ಮ ಹಿಂದೆ ನಿಂತಿದೆ ಸರ್. ಕರಡಿ ಅದು ನನ್ನ ಹಿಂದೆ ಎಲ್ಲಿ? ಕರಡಿಯಿಂದ ತಪ್ಪಿಸ್ಕೋಬೇಕಂದ್ರೆ ನನ್ನ ಹಿಂದೆ ಬನ್ನಿ. ಎಲ್ರೂ ಮರದ ಮೇಲೆ ಹತ್ತಿ. ಓಡೋಗು 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 ಓಡೋಗು. ಶಿವ ಕಾಪಾಡು, ಇದು ಈ ಕಡೆನೂ ಬರ್ತಿದೆ.
ಸ್ಟೂಡೆಂಟ್ಸ್, ಬೇಗ ಎಲ್ಲರೂ ಬಸಂತಿ. ನಾವೆಲ್ಲ ಶಿವಾನ ಕರ್ಕೊಂಡ್ ಬರ್ತೀವಿ, ನೀವೆಲ್ಲ ಹೊರಡಿ. ಡೋಂಟ್ ವರಿ, ಲಡ್ಡು ಸಿಂಗ್ ಸರ್ ನಮ್ ಜೊತೆ ಇದ್ದಾರೆ. ಲಡ್ಡು ಸಿಂಗ್ ಅವರೇ, ಈ ಮಕ್ಕಳ ಜವಾಬ್ದಾರಿನ ನಿಮಗೆ ಕೊಟ್ಟು ಹೋಗ್ತಾ ಇದ್ದೀನಿ. ಹುಷಾರಾಗಿ ನೋಡ್ಕೊಳ್ಳಿ ನೀವು. ಚಿಂತೆ ಮಾಡಬೇಡಿ. ನೀವು ಉಳಿದ ಮಕ್ಕಳನ್ನ ಕರ್ಕೊಂಡು ಹೋಗಿ, ನಾನು ಶಿವನ್ ಕರ್ಕೊಂಡು ಬರ್ತೀನಿ. ಶಿವ, ನಾವೆಲ್ಲ ಬೇಗ ವಾಪಸ್ ಹೋಗ್ಬೇಕು. ಬೇರೆ ಮಕ್ಕಳೆಲ್ಲ ಟೀಚರ್ ಜೊತೆ ಹೋಗಾಯ್ತು. ಹಾ, ಇವರ್ ರೈಟ್ ರೇವಾ. ಒಂದ್ಸಲ ಕರಡಿ ಏನಾದ್ರೂ ನಮ್ ಹಿಂದೆ ಬಿದ್ರೆ ಅದು ಬೇಗ ಬಿಡೋದೇ ಇಲ್ಲ ನಮ್ಮ ಹಿಂದೆನ. ಅದು ತಿರ್ಗಾ ಬರಬಹುದು. ನೀವ್ ಯಾರು ಹೆದರ್ಕೊಳ್ಬೇಡಿ. ಇಲ್ಲ, ಅದು ಆಕಸ್ಮಿಕವಾಗಿ ಹಿಂದೆ ಬಂದಿತ್ತು, ಹಾಗಾಗಿ ನಾನು ಅಲ್ಲಿ ಹೆದರ್ಕೋಬೇಕಾಯ್ತು. ಆದ್ರೆ ಈಗ ಲಡ್ಡು ಸಿಂಗ್ ತಯಾರಾಗಿದ್ದಾರೆ. ಲಡ್ಡು ಸಿಂಗ್ ಜಿ ತಯಾರಾಗಿ ಅದು ಈ ಕಡೆ ಬರ್ತಿದೆ. ಅಯ್ಯೋ, ಈ ಕರಡಿಗೆ ನಮ್ಮನ್ನ ಹಿಂಬಾಲಿಸೋದು ಬಿಟ್ಟು ಬೇರೆ ಕೆಲಸನೇ ಇಲ್ವಾ? ಅಯ್ಯೋ, ಮತ್ತೆ ಇದು ನಮ್ ಬೆನ್ನ ಹಿಂದೆ ಬಿದ್ದ್ಬಿಟ್ಟಿದೆಯಲ್ಲಪ್ಪ. ನೀವು ರೆಡಿ ಇದ್ದೀರಾ ಅಂತ ಹೇಳ್ತಾ ಇದ್ರಿ. ಹೌದು, ನಾನು ಅದನ್ನೇ ಹೇಳಿದ್ದು. ನಾನು ಓಡೋದಕ್ಕೆ ತಯಾರಾಗಿದ್ದೀನಿ ಅಂತ. ಬೇಗ ದೊಡ್ಡ ಕಲ್ಲಿಂದ ದಾರಿನ ಬಂದ್ ಮಾಡ್ಬೇಕು. ಶಿವ, ನಾವು ಬೇಗ ಏನಾದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ಆ ಕರಡಿ ಇದನ್ನ ಜರುಗಿಸ್ಬಿಡುತ್ತೆ. ಏನ್ ಮಾಡ್ಲಿ? ಎಸ್, ಬೇಗ ನೀವಿದನ್ನ ಹಿಡ್ಕೊಂಡು ಮೇಲ್ಗಡೆ ಬನ್ನಿ. ಹೋಗ್ಬಿಡ್ತಾ? ಲಡ್ಡು ಸಿಂಗ್ ಸರ್, ಬೇಗ ಬನ್ನಿ. ಅಯ್ಯೋ, ಹೇಗ್ ಬರ್ಲಿ ಶಿವ? ಈ ಕರಡಿ ನನ್ನ ಹತ್ರನೇ ಇದೆ. ಅಯ್ಯೋ ಕರಡಿ ಅಣ್ಣ, ನಾನ್ ಏನ್ ಮಾಡಿದೀನಿ ನಿನ್ಗೆ? ನನ್ನ ಹಿಂದೆ ಯಾಕೆ ಬಿದ್ದಿದೀಯಾ? ಶಿವ, ಮೇಲೆತ್ತು. ಅಯ್ಯೋ, ನಾನು ಹಿಡ್ಕೊಂಡ್ಬಿಟ್ಟಿದೆ. ಶಿವ, ಬೇಗ ಮೇಲಕ್ಕೆತ್ತು. ಅಯ್ಯೋ ಬಿಡಪ್ಪ, ನನ್ನ ಕಾಲ್ ಬಿಟ್ಬಿಡು. ನಾನು ನಿನಗೇನೋ ಮಾಡಿದ್ದೀನಿ. ಅಯ್ಯೋ ಶಿವ. ನನ್ ಬೂಟನ್ನ ಕೊಡು. ಓಹೋ ಲಡ್ಡು ಸಿಂಗ್ ಸರ್, ಶೂನ ಬಿಡಿ. ನಿಮ್ ಕಾಲು ಉಳಿತಲ್ಲ, ಅದಕ್ಕೆ ಖುಷಿ ಪಡಿ. ಈಗ ಇಲ್ಲಿಂದ ಓಡ್ ಹೋಗೋಣ ಬನ್ನಿ. ಆಮೇಲೆ ಕರಡಿ ಬೇರೆ ದಾರಿಯಿಂದ ಬಂದು ನಮ್ಮನ್ನ ಹಿಡ್ಕೊಂಡ್ರೆ ಅನಾಹುತ ಆಗುತ್ತೆ. ಅಯ್ಯೋ, ನಿಲ್ಲಿ. ಒಂದ್ ಮಾತು ನಂಗೆ ಅರ್ಥ ಆಗಿಲ್ಲ. ನಾರ್ಮಲ್ ಆಗಿ ಪ್ರಾಣಿಗಳು ಅವಾಗವೇ ಯಾರ ಮೇಲೂ ಅಟ್ಯಾಕ್ ಮಾಡೋದಿಲ್ಲ. ಅವು ಜಂಗಲಲ್ಲಿ ತುಂಬಾ ದೂರ ಬಚ್ಚಿಟ್ಕೊಂಡಿರ್ತವೆ ಗೊತ್ತಾ? ಆದ್ರೆ ಇದು ತಿರ್ಗಾ ಅಟ್ಯಾಕ್ ಯಾಕೆ ಮಾಡ್ತಾ ಇದೆ? ಅದು ಕೂಡ ನಮ್ಮಿಂದ ಯಾವ್ದೋ ವಿಷಯಕ್ಕೆ ಬೇಜಾರಾಗಿರೋ ತರ. ತಯಾರಾಗಿ, ಅದು ಈ ಕಡೆ ಓಡ್ ಬರ್ತಿದೆ. ಅಯ್ಯೋ, ಈ ಕರಡಿಗೆ ಬೇರೆ ಕೆಲಸ ಕಾರ್ಯ ಇಲ್ವೇನೋ? ನಮ್ ಬೆನ್ನ ಹಿಂದೆ ಬಿದ್ಬಿಟ್ಟಿದೆ ಇದು.
ನೀನ್ ಎಲ್ಲರಿಗಿಂತ ಮೊದ್ಲು ಹೋಗು. ಅಲ್ಲಿ ಹೋಗಿ ಕೈ ಹಿಡ್ಕೋ. ಇದೇನಿದು? ಮುಂದೆ ಪ್ರಪಾತ, ಹಿಂದೆ ಕರಡಿ. ಏನ್ ಮಾಡ್ಲಿ? ಎಲ್ರೂ ಮೇಲ್ ಹತ್ತೋಣ. ಅಲ್ಲಿ ನೋಡಿ, ಅಲ್ಲೊಂದ್ ಮರ ಇದೆ. ನನ್ ಕಾಲ್ ಹೊರಗ್ ಬರ್ತಾ ಇಲ್ಲ. ಓಡು ಓಡು ಹೈ ಓಡು ಓಡು. ಲಡ್ಡು ಸಿಂಗ್ ಸರ್, ರೇವಾ ಕಾಲ್ ಬಿಡಿಸ್ಕೊಂಡು ನೀವಿಬ್ರು ಇಲ್ಲಿಂದ ಓಡ್ ಹೋಗಿ. ರೇವಾ, ನಂಗೇನು ಆಗಿಲ್ಲ. ಇಲ್ಲಿ ಶಿಕಾರಿಗಳು ಪ್ರಾಣಿಗಳನ್ನ ಹಿಡ್ಕೊಂಡು ಇಟ್ಕೊಂಡಿದ್ದಾರೆ. ಅದರಲ್ಲಿ ಕರಡಿಯ ಮಗು ಕೂಡ ಇದೆ. ಅದಕ್ಕೆ ಆ ಕರಡಿಗೆ ನಮ್ಮ ಮೇಲೆ ಕೋಪ ಇರ್ಬೋದೇನೋ ಅಲ್ವಾ? ಅದರ ಮರಿ ನಮ್ ಹತ್ರನೇ ಇರ್ಬೋದು ಅಂತ ಅನ್ಕೊಂಡಿರ್ಬೋದದು. ಸರಿಯಾಗಿ ಹೇಳ್ದೆ. ಲಡ್ಡು ಸಿಂಗ್ ಸರ್ಗೆ ಹೇಳು, ನಾನು ಇನ್ ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ಬರ್ತೀನಿ ಅಂತ. ಅಯ್ಯೋ ದೊಡ್ಡ ಬಟ್ಟಿ ಮಕ್ಕಳ, ನಿಮ್ಗೇನಾದ್ರೂ ಬುದ್ಧಿ ಇದೆಯೋ ಇಲ್ವೋ? ಇಷ್ಟು ಚಿಕ್ಕ ಮರಿನ ಹಿಡ್ಕೊಂಡು ಬಂದಿದ್ದೀರಲ್ಲ. ಸಾರಿ ಪುಟಾಣಿ ಮರಿ, ಸಾರಿ. ನನ್ನ ಜನಗಳಿಗೆ ಒಂದು ಸ್ವಲ್ಪ ಬುದ್ಧಿ ಇಲ್ಲ. ನಾನು ಎಷ್ಟು ಎಮೋಷ್ನಲ್ ಅಂತ ಇವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸತ್ತೆ. ಒಂದು ಮಗು ತಂದೆ ತಾಯಿ ಇಲ್ಲ ಅಂದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳುತ್ತೆ ಅಂತ ಇವ್ರಿಗೆ ಏನು ಗೊತ್ತು. ಅಯ್ಯೋ ಹಂಟರ್ ಸಂಜೀವ್ ಸಾರ್, ನನ್ನನ್ನು ಕ್ಷಮಿಸ್ಬೇಡಿ. ನನಗೆ ಗೊತ್ತಿರಲಿಲ್ಲ ನೀವು ಇಷ್ಟೊಂದು ಎಮೋಷ್ನಲ್ಲು ಅಂತ. ಬಾರಪ್ಪ ಪುಟಾಣಿ, ಬಾ ನೀನು ಹೋಗ್ಬೇಡಿ ಇಲ್ಲಿಂದ. ನಾನು ಹೇಳದ್ನ ಅದನ್ನು ಸ್ವತಂತ್ರಗೊಳಿಸು ಅಂತ ನಾನು ಹೇಳದ್ನ. ನಾನು ಎಮೋಷ್ನಲ್ ಇರಬಹುದು, ಆದ್ರೆ ಅಷ್ಟೊಂದು ದಡ್ಡ ಅಲ್ಲ ನಷ್ಟ ಮಾಡ್ಕೊಳಕ್ಕೆ. ಇದ್ರ ತಂದೆ ತಾಯಿನೂ ಕರ್ಕೊಂಡು ಬಂದ್ಬಿಟ್ರೆ ಆಗ ಎಮೋಷ್ನಲ್ ಎಲ್ಲ ಏನು ಇರೋದೇ ಇಲ್ಲ. ಹೋಗ್ಬಿಟ್ಟು ಅದ್ರ ತಂದೆ ತಾಯಿನೂ ಹಿಡ್ಕೊಂಡು ಬನ್ನಿ. ಜೊತೆಲಿ ಮಾರಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಸಾರಿ ಬಾಸ್, ಸಾರಿ. ಆದರೆ ಇದ್ರ ಅಮ್ಮ ಸಿಕ್ಕಾಪಟ್ಟೆ ಚಾಲಾಕಿ ಇದೆ. ನಮ್ದು ಯಾವುದೇ ಟ್ರ್ಯಾಪ್ನಲ್ಲಿ ಸಿಕ್ಕಾಕೋತಾನೆ ಇಲ್ಲ ಅದು. ಏನು ಹೌದಾ? ಹಾಗಾದ್ರೆ ನಾವೇ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಾವು ನೋಡ್ಬೇಕಲ್ಲ ಇದ್ರ ಅಮ್ಮ ಎಷ್ಟು ಚಾಲಾಕಿ ಇದೆ ಅಂತ. ಈ ಕರಡಿ ಮರಿನ ಅದ್ರಮ್ಮನ ಹತ್ರ ಸೇರ್ಸಿದ್ರೆ ಅದ್ರಮ್ಮ ತುಂಬಾನೇ ಖುಷಿ ಆಗುತ್ತೆ. ಬಾ ಹೆದರ್ಕೋಬೇಡ.
ಹುಡುಗ, ಅದನ್ನ ಎಲ್ಲ ತಗೊಂಡು ಹೋಗ್ತಾ ಇದೀಯಾ? ನಿಂತ್ಕೋ. ಏ ಕರಡಿ, ನಂದು ಒಂದ್ ಶೂ ಅಂತೂ ತಗೊಂಡಿದ್ಯಾ, ಇನ್ನೊಂದ್ ಶೂನು ತಗೊಂಡು ನನ್ನನ್ನಂತೂ ಬಿಟ್ಬಿಡು. ಲಡ್ಡು ಸಿಂಗ್ ಶೂ ನಿನ್ಗಷ್ಟೊಂದು ಇಷ್ಟ ಆಗಿದ್ಯಾ? ತಗೊಂಡ್ಬಿಡು, ನನ್ನನ್ನು ಬಿಟ್ಬಿಡು. ಶಿವ, ಶಿವ, ದಯವಿಟ್ಟು ನನಗೆ ಹೆಲ್ಪ್ ಮಾಡು. ಕರಡಿ, ಕರಡಿಯಿಂದ ನನ್ನನ್ನು ಕಾಪಾಡು. ಶಿವ, ಪ್ಲೀಸ್ ಹೆಲ್ಪ್. ಶಿವ, ಇದ್ ಯಾರನ್ನ ಕರ್ಕೊಂಡ್ ಬಂದಿದ್ಯಾ? ಎಷ್ಟು ಒಳ್ಳೇದಾಯ್ತು. ಆ ಕರಡಿ ಮರಿ ಮತ್ತೆ ಅದ್ರಮ್ಮ ಒಂದಾದ್ರು. ಈಗ ಬನ್ನಿ, ನಾವು ಕೂಡ ವಾಪಸ್ ಹೋಗೋಣ. ಲಡ್ಡು ಸಿಂಗ್ ಸರ್, ಸ್ವಲ್ಪ ಶಿಕಾರಿಗಳು ಆ ಮರಿ ಕರಡಿ ಜೊತೆಗೆ ಇನ್ನು ಎಷ್ಟೊಂದು ಆನಿಮಲ್ಸ್ ನ ಹಿಡಿದುಕೊಂಡಿದ್ದಾರೆ. ಒಂದ್ ನಿಮಿಷ, ಇದು ಆ ಕರಡಿ ಮತ್ತೆ ಆ ಮರಿ ಕರಡಿಯ ಕಿರ್ಚೋ ಅಂತ ಸದ್ದು. ಅವೆರಡು ಅಪಾಯದಲ್ಲಿದ್ದಾವನ್ಸುತ್ತೆ. ಬೇಗ ಹೋಗಿ, ನಡೀರಿ. ನೋಡ್ದ್ಯಾ ಸೂರ್ಮಾ, ನೀನ್ ಅದನ್ನ ಓಡೋಗೋದಕ್ ಬಿಟ್ಟೆ, ನಾನು ಅದನ್ನ ಹಿಡ್ಕೊಂಡ್ಬಿಟ್ಟೆ. ನಾನು ಅದನ್ನ ಓಡೋಗೋದು ಬಿಡ್ಲಿಲ್ಲ ಸಾರ್. ಒಂದು ಮಗು ಬಂದ್ಬಿಟ್ಟು ಅದನ್ನ ಎತ್ಕೊಂಡು ಹೋಗಿದ್ದ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಅವನ್ನ ಬಿಟ್ಬಿಡಿ, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ. ಹಿಡ್ಕೊಳ್ಳಿ ಅವನ್ನ. ಅಂಟಾರ ಹತ್ರನ ಇವ್ರ ಆಟ. ನನ್ ಕಾಲು, ಅಯ್ಯೋ ಅಯ್ಯೋ ಕಾಲು. ನಾನು ಇನ್ನೊಂದು ಶೂನು ತಗೊಂಡ್ಬಿಡು, ಆದ್ರೆ ನನ್ನ ಕಾಲ್ನ ಬಿಟ್ಬಿಡು, ಬಿಡು ಪ್ಲೀಸ್. ಅದೇ ಯುಡಿ, ಅಲ್ಲಿ ನೋಡಿ. ಇವ್ರೇನ್ ಮಾಡ್ತಿದ್ದಾರೆ? ಲಡ್ಡು ಸಿಂಗ್ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಮಾಡ್ತಾ ಇದ್ರು.
ಸೊ ಸಾರಿ. ಹೋಗು. ಥ್ಯಾಂಕ್ ಯು ಫ್ರೆಂಡ್. A friend in need is a friend indeed. ಅಯ್ಯೋ ಅಯ್ಯೋ ಸಾಕು ಮಾಡಿ ನಾನು ಸಿಕ್ಕಾಪಟ್ಟೆ ಎಮೋಷನಲ್ ವ್ಯಕ್ತಿ. ನನಗೆ ನಾನೇ ಒದೆ ತಿನ್ನೋದು ನೋಡಕ್ ಆಗ್ತಲ್ಲ. ಅಯ್ಯೋ ಇನ್ಸ್ಪೆಕ್ಟ್ರೆ, ಏನ್ ಮಿಣ ಅಂತ ನೋಡ್ತಾ ಇದ್ದೀರಾ? ಬಂದು ಅರೆಸ್ಟ್ ಮಾಡಿ ಈ ಮಗುವಿಂದ ದೂರ ಕರ್ಕೊಂಡು ಹೋಗ್ಬೇಡಿ. ಮಗು ಅಂತ ಹೇಳ್ಬೇಡಿ ಅಂಕಲ್. ಹೌದು, ಸರಿ ಶಿವ ತಾನೇ? ಹೌದು, ಸಾರಿ. ಈಗ ನೀವೆಲ್ರೂ ಜೈಲಿಗೆ ನಡೀರಿ. ಅಲ್ಲಿ ಹೋಗಿ ಶಿಕಾರಿ ಮಾಡಿದ್ರಂತೆ. ತುಂಬಾ ದೊಡ್ಡ ಜೈಲು. ಏನು, ಜೈಲಲ್ಲಿ ಶಿಕಾರಿ ಮಾಡೋದಕ್ ಬಿಡ್ತೀರಾ? ಅಲ್ಲಿ ಯಾವ ಪ್ರಾಣಿಗಳೆಲ್ಲ ಇದಾವೆ? ಅಲ್ಲಿ ಸೊಳ್ಳೆ ಇದೆ, ಮತ್ತೆ ತಿಗಣೆ ಕೂಡ ಇದೆ, ಜಿರಳೆಗಳಿವೆ, ಮತ್ತೆ ಹಾವುಗಳಿವೆ.